ಇಂಧನ ಇಲಾಖೆ ಅಧಿಕಾರಿಗಳಿಗೆ ಸ್ಮಾರ್ಟ್ ಮೀಟರ್ ಬೇಕೇ ಬೇಕು. ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಭ್ರಷ್ಟ ಇಂಧನ ಇಲಾಖೆ ಅಧಿಕಾರಿಗಳಿಗೆ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಸ್ಮಾರ್ಟ್ ಮೀಟರ್ಸು ಮತ್ತು ಹಾಗೆ ಅಕ್ರಮ ಸಕ್ರಮ ಯೋಜನೆಯಡಿ ಟ್ರಾನ್ಸ್ಫಾರ್ಮರ್ ಕೊಡ್ತಿಲ್ಲ, ಮತ್ತು ಪರಿವರ್ತಕ ಶುಲ್ಕಗಳು ಟೆಸ್ಟಿಂಗ್ ಚಾರ್ಜಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಹಾಗೆ ಲೋಕಲ್ ಕಾಂಟ್ರಾಕ್ಟ್ಗೆ ಕೆಲಸಗಳು ಆಗ್ತಾಯಿಲ್ಲ, ಸೂಪರ್ ಗ್ರೇಡ್ ಕಾಂಟ್ರಾಕ್ಟ್ ಕೆಲಸ ಬೇಕು ಅಂತ. ಉದಾಹರಣೆಗೆ ಏನಾಗಿದೆ ಅಂದರೆ, ಈಗ ನಮ್ಮ ಹಳ್ಳಿಗಳಲ್ಲಿ ಅಂದರೆ ರೈತರೇ ನಮ್ಮ ಎಲುಬು ನಾವು ರೈತರ ಪರ ಸರ್ಕಾರ ಅಂತ ಇವ್ರು ಹೇಳ್ತಾರಲ್ವ, ಎಲ್ಲಿ ರೈತರ ಪರ ಸರ್ಕಾರ? ಇವತ್ತೊಬ್ಬ ರೈತರ ಏನಾದರೂ ಒಂದು ತರಕಾರಿ ಬೆಳಿಬೇಕು ಅಂತ ಅಂದರೆ ಎಸೆನ್ಷಿಯಲ್ ಬೇಕಾದ್ರೆ ನಮ್ಗೆ ಇವತ್ತು ನೀರು ಮತ್ತು ವಿದ್ಯುತ್ತು. ಈ ವಿದ್ಯುತ್ ಏನಾಗಿದೆ ಅಂದರೆ, ಅವನ್ನೆಲ್ಲ ಯಾವುದೋ ಒಂದು ಟಿ ಸಿ ಹಾಕೊಂಡು ಓಡಿಸ್ತಾ ಇರ್ತಾನೆ. ಒಂದು ಟಿ ಸಿ ಸುಟ್ಟೋದ್ರೆ ಇವರಿಗೆ ಒಂದು ಟಿ ಸಿ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಇವ್ರು ಮಿನಿಮಮ್ಮು 48 ಅವರ್ಸು ಅಂತ ಇವ್ರು ಹೇಳ್ತಾರೆ. ನಾವು 48 ಅವರ್ಸಲ್ಲಿ ಎಕ್ಸ್ಚೇಂಜ್ ಮಾಡ್ತೀವಿ. 48 ಅವರ್ಸ್ ಆಗ್ತಿಲ್ಲ, 4 ತಿಂಗಳು ಆಗ್ತಾಯಿದೆ. ಈ ಆಯಿತು 4 ತಿಂಗಳು ಆಗ್ತಾಯಿದೆ, ಇವ್ರ ಕೈಲಿ ಆಗಲ್ಲ, ಇವ್ರು ಸರ್ಕಾರದಲ್ಲೇ ದುಡ್ಡಿಲ್ಲ, ಆಯಿತು ಏನು ಮಾಡೋಕ್ಕಾಗ್ತಿಲ್ಲ ಅಂದರು. ಅದೇ ಒಬ್ಬ ರೈತ ಅವನೇನು ಸ್ವಂತಕ್ಕೆ ಏನಾರ ಪರ್ಚೇಸ್ ಮಾಡಿ ನಾನು ಟಿ ಸಿ ಪರ್ಚೇಸ್ ಮಾಡ್ಕೊಂಡು ಅವ್ನು ಕೆಲಸ ಮಾಡ್ಕೊಂತೀನಿ ಇವ್ರೇ ಮಾಡಿ ಅದಕ್ಕೂ ದಂಧೆ. ಇವ್ರ ಹತ್ರ ಏನು ಮಾಡ್ತಿದ್ದಾರೆ ಅಂದರೆ, ಮುಂಚೆ ಒಂದು 17,000 ಅಮೌಂಟ್ ನಾವು ಕಟ್ಟಿದ್ರೆ ಡೆಪಾಸಿಟ್ ಆಫೀಸಿಗೆ ಕಟ್ಟಿದ್ರೆ ಇನ್ನೇನು ಮಿಕ್ಕಿದ ಅಮೌಂಟಲ್ಲಿ ಇವ್ರು ಪರ್ಚೇಸ್ ಮಾಡ್ಕೊಂಡು ಇವ್ರ ದುಡ್ಡಲ್ಲಿ ಎಲ್ಲರೂ ಕೊಂಡ್ಕೊಂಬಂದು ಇವ್ರು ಕೆಲಸ ಮಾಡ್ಬೋದು. ಹೀಗೆ ಮಾಡ್ತಾಯಿದ್ದಾರೆ ಅಂದರೆ, ಒಂದು ಎಸ್ಟಿಮೇಟ್ ಕಾಸ್ಟಿಗೆ 5% ಅಂತ ಅಮೌಂಟು. ಅದರಲ್ಲಿ ಏನಾಗಿದೆ, ಒಂದು 17,000 ಅಂದರೆ ಇವ್ರು ಏನು ಮಾಡ್ತಾರೆ, ತಿರ್ಗಿ ಅದಕ್ಕೆ ಒಂದು 3 ಲಕ್ಷ ಆದರೆ ಅದಕ್ಕೆ 5% ಅಮೌಂಟ್ ಕಟ್ಟಿಸ್ತಾರೆ. ಹಾಗೆ ಆಯ್ತು 5% ಅಮೌಂಟ್ ಕಟ್ಟಿದ್ದಾರೆ, ಅದಕ್ಕೂ ಇವ್ರು ಸುಮ್ಮನೆ ಆಗಲಿಲ್ಲ. ಈಗ ಮೊನ್ನೆ ಏನು ಮಾಡಿದರೆ, ಶುಲ್ಕಗಳು ಈಗ ಟೆಸ್ಟಿಂಗ್ ಫೀಸ್ ಎಲ್ಲ 3,500 ಇದ್ದಿದ್ದು 10,000 ಮಾಡಿದ್ದಾರೆ. ಈಗ ರೈತರ ಹತ್ರ ಎಷ್ಟು ಕೊಳ್ಳೆ ಹೊಡಿಬೋದು ಇವರು, ಅಷ್ಟು ಕೊಳ್ಳೆ ಹೊಡಿತಿದ್ದಾರೆ. ಯಾಕೆ ಇವ್ರ ಕೈಲಿ ಶಕ್ತಿ ಇಲ್ವಾ? 3,000 ರೂಪಾಯಲ್ಲಿ ಇವ್ರು ಟೆಸ್ಟಿಂಗ್ ಫೀಸ್ ಇಷ್ಟಿನ ಆಗಿರಲಿಲ್ವಾ? ಈಗ ಹೆಂಗೆ ಜಾಸ್ತಿ ಮಾಡೋದು? ಅದರಿಂದ ಏನೂ ಪ್ರಯೋಜನ ಇಲ್ಲ. ಇವರು ನಮ್ಮ ದುಡ್ಡಲ್ಲೇ ನಮ್ಮ ಮೆಟೀರಿಯಲ್ ಹಾಕೊಂಡು ನಮ್ಮನೆ ಕೆಲಸ ಮಾಡ್ಕೊಳಕ್ಕೆ ನಾವು ಇವ್ರು ಸರ್ಕಾರಕ್ಕೆ ದುಡ್ಡು ಕೊಟ್ಟು ಇವು ಕೆಲಸ ಮಾಡ್ಕೋಬೇಕು. ಹಾಗೆ ಅಕ್ರಮ ಸಕ್ರಮದಲ್ಲೇ ಇವರು ಟೆಂಡರ್ಗಳು ಕೊಡೋದ್ರ ಬದಲು ಶೀಘ್ರ ಸಂಪರ್ಕ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಪರಿವರ್ತನೆಗಳು ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಒಂದು ಎಸ್ಟಿಮೇಟ್ ಕಾಸ್ಟು 3 ಲಕ್ಷ ಆದರೆ ಇವರು ಅದನ್ನು ಶೀಘ್ರ ಸಂಪರ್ಕದಲ್ಲಿ ಕೊಟ್ಟರೆ ಅವ್ರಿಗೆ ಹೆಚ್ಚು ಕಡಿಮೆ ಒಂದು 90,000 ರೂಪಾಯಿನಲ್ಲೇ ಅವ್ರಿಗೂ ಕಂಪ್ಲೀಟ್ ಆಗುತ್ತೆ. ಇವ್ರಿಗೆ ಹೆಚ್ಚಿಲ್ಲ ಅಂದರೆ ಒಂದು 2 ಲಕ್ಷ ಬೋರ್ಡಿಗೆ ಸೇವ್ ಆಗುತ್ತೆ, ಸರ್ಕಾರಕ್ಕೂ ಸೇವ್ ಆಗುತ್ತೆ. ಅದನ್ನು ಯಾಕೆ ಕೊಡ್ತಿಲ್ಲ ಅಂದರೆ ಇವ್ರಿಗೆ ಬರೋ ಕಮಿಷನ್ಗಳು ಬರೋಲ್ಲ, ಅದರಿಂದ ಇವ್ರ ಜಾಬ್ಗಳು ತುಂಬಲ್ಲ. ರೈತರಿಗೆ ಬೇಗ ರೈತರನ್ನೇ ಇವ್ರು ಉದ್ಧಾರ ಮಾಡಬೇಕು ಅಂತ ಇಲ್ಲ. ರೈತರು ಏನಾದರೂ ಆಗಲಿ ಒಟ್ಟಿನಾಗಿ ಇವ್ರ ಜಾಬ್ಗಳಿಗೆ ದುಡ್ಡು ಬೀಳಬೇಕು. ಏನಾದ್ರು ಆ ಸ್ಕೀಮ್ ಇದ್ದರೆ, ಶೀಘ್ರ ಸಂಪರ್ಕ ಇದ್ದರೆ ಇವತ್ತು ಒಬ್ಬ ರೈತ ಮಿನಿಮಮ್ ಅವನಿಗೇನು ಒಂದು ಪರಿವರ್ತಕ ಕೊಟ್ಟರೆ ಅವನಿಗೊಂದು 2 ಲಕ್ಷ. ಉದ್ದೇಶ ತಮಗೆಲ್ಲ ಗೊತ್ತಿದ್ದಂಗೆ ಈಗ ಬಂದಂಥ ಸರ್ಕಾರದವರು ಈಗ ವಿದ್ಯುತ್ ಬಳಕೆದಾರರಿಗೆ ಎಲ್ಲ ಒಂದು ರೀತಿಯ ಬಳಕೆದಾರ ಅಂದರೆ ಇಂಡಸ್ಟ್ರೀಸ್ ಇರಬೇಕು, ಸಾಮಾನ್ಯ ಮನೆ ಬಳಕೆದಾರರು ಇರಬೇಕು, ವಾಣಿಜ್ಯ ಸಂಕರಣದವರು ಇರಬೇಕು, ಜನಸಾಮಾನ್ಯರು, ರೈತರು, ಎಪಿಸೆಡ್ಗೆ ಈ ಥರ ಅವರಿಗೆಲ್ಲ ಈಗ ಇರುವಂಥ ಸ್ಟ್ಯಾಟಿಕ್ ಮೀಟರ್ಸ್ ಏನು ಡಿಜಿಟಲ್ ಮೀಟರ್ಸ್ ಆಲ್ರೆಡಿ ಆಗಿದೆ, ಅವು ಆಲ್ರೆಡಿ ಅಕ್ಯುರೇಸಿ ಇಂಪ್ರೂವ್ ಆಗಿದೆ. ಇಷ್ಟಾಗಿಯೂ ಅದನ್ನು ಬದಲಾವಣೆ ಮಾಡಿ ಈಗ ಸ್ಮಾರ್ಟ್ ಮೀಟರ್ ಅಂತ ಮಾಡಿ ಅದನ್ನು ಪ್ರೀಪೇಡು ಪೋಸ್ಟ್ಪೇಡ್ನಲ್ಲಿ ತರ್ತಾರೆ. ಅದ್ರ ಕಾಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಮಾರ್ಕೆಟ್ನಲ್ಲಿ ಅವನ್ನ ಖರೀದಿ ಮಾಡಿ, ಓಪನ್ ಮಾರ್ಕೆಟ್ ಅವೈಲೇಬಲ್ ಇದೆ, ಖರೀದಿ ಮಾಡಿ ಇವ್ರದೇ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಅದರದ್ದು ಪರ್ಚೇಸ್ ರೇಟು ಅಷ್ಟಿಲ್ಲ. ಇದಕ್ಕೆ ಗಜಗಜಾಂತರ ವ್ಯತ್ಯಾಸ. ಇವರು ನೋಡಿದರೆ ಸಿಕ್ಕಾಪಟ್ಟೆ ಹೊರೆ ಈಗ ಗ್ರಾಹಕರ ಮೇಲೆ ಆಗ್ತಾ ಇದ್ದಾರೆ. ಇದಕ್ಕೋಸ್ಕರ ಇದನ್ನು ವಾಪಸ್ ಹಿಂಪಡಿಬೇಕು. ಹಾಗೂ ಈಗಾಗಲೇ ಸರ್ಕಾರದವರು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಗ್ರಾಹಕರಿಗೆ ತೊಂದರೆ ಕೊಡ್ತಾರೆ, ಕೆಲವೆಲ್ಲ ಕಾನೂನುಗಳು ತಂದು ಅವನ್ನೆಲ್ಲ ಹಿಂಪಡಿಬೇಕಂತ ಉದ್ದೇಶಿಸಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇವೆಲ್ಲ ಆದಷ್ಟು ಬೇಗ ಹಿಂಪಡಿವರೆಗೂ ಇವು ನಮ್ಮ ಪ್ರತಿಭಟನೆ ಮುಂದುವರಿತಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಎಲ್ಲಿಂದ ಸರ್ ನೀವು? ನಾವು ಪ್ರತಿಭಟನೆ ಇಟ್ಕೊಂಡ್ರೆ ಇದು ಎಂದೇ ಆಗಬೇಕಿತ್ತು ಕಾರ್ಯಕ್ರಮ. ಯಾಕೆಂದರೆ ಸರ್ಕಾರದ ಅಧಿಕಾರಿಗಳು ಅಂದರೆ ಈಗ IPS IAS ಮಾಡಿರ್ತಕ್ಕಂಥ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಇವನ್ನ ಜಾರಿಗೆ ತಂದರೆ ಸ್ಮಾರ್ಟ್ ಮೀಟ್ರ್, ಬುದ್ಧಿವಂತ ಮೀಟ್ರ್ ಅಂದರೆ ಬುದ್ಧಿವಂತ ಅಧಿಕಾರಿಗಳು ತಂದಿರತಕ್ಕಂಥ ಒಂದು ಸ್ಕೀಮು. ನನ್ನ ಪ್ರಕಾರನ ಇದಕ್ಕೆ ನಾವು ಮುಷ್ಕರನೆ ಮಾಡಬಾರ್ದು. ಯಾಕೆಂದರೆ ಒಂದು ಗ್ರಾಹಕರಿಂದ ಅವರು ವಿದ್ಯುತ್ ಸಂಪರ್ಕ ಏನು ಕೊಟ್ಟು ಬಿಲ್ ಅವ್ರದ್ದು ಏನು ರೆವಿನ್ಯೂ ಬಿಲ್ ಅಂತ ಅಂತಾರೋ ಅದಕ್ಕೆ ಗೌರ್ಮೆಂಟಿಂದಲೂ ಉಚಿತವಾಗಿ ಹಾಕ್ಬೇಕು. ಯಾಕೆ ಅಂತಂದರೆ ಅವರಿಗೆ ಎಷ್ಟು ಯೂನಿಟ್ ಉಳಿದಿದೆ ಅಂತೇಳಿ ಅವರಿಗೆ ಬೇಕಾಗಿರೋದ್ರಿಂದ ಸ್ಮಾರ್ಟ್ ಮೀಟರ್ ಹಾಕ್ತಾರೆ. ಇದನ್ನು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಮತ್ತು ಯಾವುದೇ ಕಂಪ್ನಿ ಅವರು ಕೊಟ್ಟಿಲ್ಲ. ಅವರೇನೋ
6 ಲಕ್ಷ ಮೀಟ್ರ್ ಯಾರು ಚೇಂಜ್ ಮಾಡಿದ್ರು ಅಂಥವರಿಗೆ ಇದನ್ನು ಟೆಂಡರ್ ಕೊಟ್ಟಿದ್ದಾರೆ. ನಾವು ಇದು ಮಾರ್ಕೆಟಿಂದ ಹೊರಗೆ ತಗೊಳೋದಾದರೆ 1-1.5 ಸಾವಿರ ರೂಪಾಯಿ ಮೀಟ್ರ್ ಸಿಗುತ್ತೆ. ಈಗ 4,999 ರೂಪಾಯಿ ಮೀಟ್ರನ್ನ ಕೊಡ್ತಾರೆ. ಅಂದರೆ 3,000 ರೂಪಾಯಿ 3,000-4,000 ರೂಪಾಯಿ ಲಾಭ ಮಾಡ್ಕೊತಾರೆ. ಇದ್ರಾಗೆ ಅಧಿಕಾರಿಗಳ ಪಾಲಿದೆ, ಆಮೇಲೆ ರಾಜಕಾರಣಿಗಳ ಪಾಲು ಇದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಆಮೇಲೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದು ಲೇಬರ್ ಅವಾರ್ಡ್ ಮಾಡ್ತೀವಿ ನಾವು. ಯಾವ್ದಾದ್ರು ಒಂದು ಮಳೆ ಗಾಳಿಗೆ ಕಂಬ ಮುರಿದು ಬಿದ್ದಿರುತ್ತೆ, ಅದು ಹೋದ ಸಂದರ್ಭದಲ್ಲಿ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗುತ್ತೆ. ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆದಾಗ ಆ ಕಾರ್ಮಿಕ ಮೃತಪಡ್ತಾನೆ. ಮೃತಪಟ್ಟ ಕಾರ್ಮಿಕನಿಗೆ ಆ ಗುತ್ತಿಗೆದಾರನೇ ಸುಮಾರು 10-15 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಶಾಖಾಧಿಕಾರಿಗಳಾಗಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆನ. ಇದು ಸರ್ಕಾರ ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಯಾಕೆ ಅಂತಂದರೆ 10,000 ರೂಪಾಯಿ ಒಂದು ಕಾಮಗಾರಿ ಲೇಬರ್ ಅವಾರ್ಡ್ ಕೂಲಿ ಕೆಲಸ 10,000 ರೂಪಾಯಿ ನಾವು ಮಾಡೋಕ್ಕೆ ಹೋಗಿರ್ತೀವಿ. ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅದನ್ನು ಡಿಪಾರ್ಟ್ಮೆಂಟ್ ನಮಗೆ ಗೊತ್ತಿರಲ್ಲ, ನಾವು ಹೆಲ್ತಿ ಕೆಲಸ ಅಷ್ಟೇ ಮಾಡೋದು. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟು ಗೊತ್ತಿರುತ್ತೆ. ಲೈನ್ ಕ್ಲಿಯರೆನ್ಸ್ ನಮಗೆ ಗೊತ್ತಿರಲ್ಲ ಎಲ್ಲೆಲ್ಲಿರುತ್ತೆ ಏನಂತ. ಅದಕ್ಕಾಗಿ ಎ ಸೆಕ್ಷನ್ ಆಫೀಸರು ವರ್ಕ್ ಯೂನಿಟ್ ಅಂತಲೇ ಮಾಡಿದ್ದಾರೆ. ವರ್ಕ್ ಯೂನಿಟಲ್ಲಿ ಇದ್ದಾರೆ, ಅವ್ರು ಯಾರೂ ಸಹ ವರ್ಕ್ಸ್ ಪಾರ್ಟಿ ಬರಲ್ಲ. ಅಂಥವ್ರ ವಿರುದ್ಧನ ಕ್ರಮ ತಗೊಬೇಕು. ಗುತ್ತಿಗೆದಾರರಿಗೆ ನೆರವಿ ಬರಬೇಕು. ಆಮೇಲೆ ಮಂಜುನಾಥ್ ಅಂತೇಳಿ AS ಮಂಜುನಾಥ್ ಅಂತೇಳಿ ಇರ್ಬೋದು, ಬೆಸ್ಕಾಂ ಇರ್ಬೋದು, ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅಂತೇಳಿ ಸಮಾವೇಶ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ನಮ್ಮ ಏನು ಅವಿನ್ಯ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಒಂದು ಸಂಘದ ಸಂಸ್ಥೆ ಒಂದು ಇದೆ. ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಈಗಿನ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವು. ಈ ಹಲವಾರು ಮುಷ್ಕರ ಬೇಡಿಕೆಗಳನ್ನ ನಾವು ಇಟ್ಟಿದ್ವಿ. ಆ ಬೇಡಿಕೆಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಹಲವಾರು ರಾಜ್ಯದ ಮೂಲೆಗಳಿಂದ ನಮ್ಮ ಸದಸ್ಯರುಗಳು, ಜಿಲ್ಲಾಧ್ಯಕ್ಷರುಗಳು, ತಾಲೂಕಾಧ್ಯಕ್ಷರುಗಳು, ಪ್ರತಿಯೊಬ್ಬ ಸದಸ್ಯರು ಸುಮಾರು ಒಂದು 4,000 ಸದಸ್ಯರನ್ನು ಒಳಗೊಂಡು ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಪ್ರತಿಭಟನೆ ಯಾವತ್ತೂ ನಾವು ಒಂದು ರೈತರ ಪರವಾಗಿ, ಒಬ್ಬ ಗ್ರಾಹಕರ ಪರವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಆ ಒಂದು ಸ್ಮಾರ್ಟ್ ಮೀಟರ್ ವಿಚಾರ ಆಗಲಿ, ಮತ್ತು ಈ ರೈತರ ಒಂದು IPCH ವಿಚಾರದಲ್ಲಾಗಲಿ, ಇನ್ನೂ ಹಲವಾರು ನಮ್ಮ MD ಅವರು 1 ಗಂಟೆಗಳ ಕಾಲ ನಮ್ಮ ವೇದಿಕೆಯಲ್ಲಿ ನಿಂತು ಅವರು ನಮ್ಮ ಕಷ್ಟ ಸುಖಗಳನ್ನ ಲಾಲಿಸಿ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದು ಇದನ್ನೆಲ್ಲ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ನಮ್ಮ ಎಲ್ಲ ಸದಸ್ಯರ ಮುಂದೆ ಹಾಗೂ ನಮ್ಮ ವೇದಿಕೆ ಮುಂದೆ ಈ ಪ್ರತಿಭಟನೆ ಮುಂದೆ ಅವರು ಸಹ ಮಾತನ್ನು ಕೊಟ್ಟು ನಮ್ಮ ಮೆಮೊರೆಂಡಮ್ನ ತಗೊಂಡೋಗಿದ್ದಾರೆ. ಆದ್ದರಿಂದ ನಾವು ಎಲ್ಲರಿಗೂ ಈ ಮುಷ್ಕರದಿಂದ ಜಯ ಸಿಕ್ಕಿದೆ ಅಂತ ಹೇಳ್ತಾ ನಾವು ಈ ಮುಷ್ಕರನ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಆ ನಿರ್ದೇಶನದಂತೆ ನಾವು ಮುಷ್ಕರ ಕೈ ಬಿಡೋದ ಮಾಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೂ ನೆಲಮಂಗಲ ತಾಲೂಕು ವಿದ್ಯುತ್ ಗುತ್ತಿಗೆದಾರ, ತಾವರೆಕೆರೆ, ಹಲವಾರು ಕಡೆ ನಾನು ಸುಮಾರು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನ ಮಾಡಿದ್ದೀನಿ. ಅದರಿಂದ ನಮ್ಮ ಸದಸ್ಯರ ಸೇವೆಯೇ ನಮ್ಮ ಗುರಿಯನ್ನು ಒಂದು ರೀತಿಯಲ್ಲಿ ನಾವು ಈ ಕೆಲಸ ಕಾರ್ಯಗಳನ್ನ ಒತ್ತು ಕೊಟ್ಟು ಸಂಘದ ವಿಚಾರವಾಗಿ ಹೋರಾಟಕ್ಕೆ ನಾನು ಹೆಸರು ಜಯರಾಮಯ್ಯ ಅಂತ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಾಯಿಂಟ್ ಸೆಕ್ರೆಟರಿ. ಸದಸ್ಯ ನಾನು. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಈ ಬೆಸ್ಕಾಂ ಇಲಾಖೆಯಿಂದ ಆಗಿರುವ ಕೆಲವು ಅನಾನುಕೂಲಗಳ ಬಗ್ಗೆ ನಾವು ಈ ರಾಜ್ಯಾದ್ಯಂತ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಬಂದು ಇಲ್ಲಿ ಮುಷ್ಕರವನ್ನು ನಡೆಸ್ತಾ ಇದ್ದೀವಿ. ಕಾರಣ ಒಂದು ಏಕಾಏಕಿ 1,000 ರೂಪಾಯಿ ಇದ್ದಿದ್ದ ಮೀಟ್ರನ್ನ 1,000 ರೂಪಾಯಿ ಇದ್ದಿದ್ದ ಬೆಲೆನ 5,000 ರೂಪಾಯಿ ಮಾಡಿ ಗ್ರಾಹಕರಿಗೆ ಹೊರೆಯಾಗಿದೆ. ಹಾಗೆ OC ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಆ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಏಕ್ದಮ್ ನವಂಬರಲ್ಲಾಗಿರೋ ಸುಪ್ರೀಂ ಕೋರ್ಟ್ ಆರ್ಡ್ರು ಇದ್ಕಿದಂಗೆ ಈಗಲೇ KRC ಕೊಟ್ಟು ಗ್ರಾಹಕರಿಗೆ ಸಡನ್ನಾಗಿ ಕೊಟ್ಟರೆ ಗ್ರಾಹಕರಿಗೂ ಹೊರೆ ಆಗ್ತದೆ. ಎರಡನೇದು ಅದು OC ಪ್ರಾಬ್ಲಮ್ಮು. ಹಾಗೆಯೇ ಸ್ಮಾರ್ಟ್ ಮೀಟ್ರು ನಾವು ಏಕ್ದಮ್ ಈಗ ನಾವು ಆಲ್ರೆಡಿ ಕಾಂಟ್ರಾಕ್ಟ್ರ್ ನಾವು ಗುತ್ತಿಗೆದಾರರು ಎಲ್ಲ ಗ್ರಾಹಕರ ಪರವಾಗಿ ನಾವು ಗುತ್ತಿಗೆ ತಗೊಂಡಿರ್ತೀವಿ. ನಮಗೆ ಸ್ವಲ್ಪ ಟೈಮ್ ಕೊಡಬೇಕು. ಆಮೇಲೆ ಅದು ಬೆಲೆ ಒಂಥರ 5,000 ರೂಪಾಯಿ ಆಗಿದೆ. ಅದು ಗ್ರಾಹಕರಿಗೆ ಹೊರೆ ಆಗ್ತದೆ. ಗ್ರಾಹಕರಿಗೆ ಹೊರೆ ಆದರೆ ನಮಗೂ ಕಾಂಟ್ರಾಕ್ಟ್ರಿಗೆ ಅದು ಎಫೆಕ್ಟ್ ಬರ್ತದೆ. ಯಾಕೆ ಅಂತಂದರೆ ಕೆಲಸಗಳು ಬರೋಲ್ಲ ನಮಗೆ ಅಂತ ಹೇಳ್ತಾ, ಆಮೇಲೆ ಇದ್ಕಿದಂಗೆ ಈಗ ಹಿಂದೆ ಎಲ್ಲ ರೈತರಿಗೆ ಒಂದು 30,000 ರೂಪಾಯಿ ಕೊಟ್ಟರೆ ಒಂದು ವಿದ್ಯುತ್ ಶಕ್ತಿ ಸರಬರಾಜು ಬರ್ತಾಯಿತ್ತು. ಈಗ ಒಬ್ಬ ರೈತ ಒಂದು ಪಂಪ್ಸೆಟ್ಗೆ ವಿದ್ಯುತ್ ಸರಬರಾಜು ತಗೋಬೇಕಾದ್ರೆ 3 ರಿಂದ 4 ಲಕ್ಷ ಬೇಕು.
ರೈತರ ಅನ್ನದಾತ ಅಂತಾರೆ. ಆ ಅನ್ನದಾತನಿಗೆ ಈಗ 4 ಲಕ್ಷ ರೂಪಾಯಿ ಕೊಟ್ಟು ಅವನು ಬರೇ 4 ಲಕ್ಷ ರೂಪಾಯಿ ಎಲೆಕ್ಟ್ರಿಸಿಟಿಗೆ ಅವನು ಬೋರ್ವೆಲ್ ಹಾಕಬೇಕು, ಮೋಟ್ರ್ ಅಳವಡಿಸ್ಬೇಕು, ಅದೆಲ್ಲ ಮಾಡಬೇಕಾದ್ರೆ 5 ರಿಂದ 6 ಲಕ್ಷ ಬೇಕು. ಆ ಅನ್ನದಾತ ಎಲ್ಲ ಬೆಳೆ ಬೆಳಿತಾನೆ? ಅನ್ನದಾತ ನಮ್ಗೆ ಅನ್ನ ಕೊಡೋ ರೈತನಿಗೆ ಆ ಥರ ಇದ್ದಾಗ ಸರ್ಕಾರಗಳು ಇದ್ರ ಬಗ್ಗೆ ಗಮನನೇ ಹರಿಸಲ್ಲ. ಇದರಿಂದ ಒಂಥರ ಕಮರ್ಷಿಯಲ್ ಆಗಿ ಆ ಥರ ಮಾಡಿರೋದ್ರಿಂದ ಅದೊಂದು ದೊಡ್ಡ ಬೇಡಿಕೆ. ಆಮೇಲೆ ನಾವು ಇನ್ನೊಂದು ಬೇಡಿಕೆ ಏನಂದ್ರೆ ಪ್ರಮುಖವಾದ ತುಂಡು ಗುತ್ತಿಗೆ. ಈಗ SR ದರದಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರು ಕೆಲಸ ಮಾಡೋಕ್ಕೆ ಕಡಿದ್ದಾರೆ. SR ದರದಲ್ಲಿ ಕೆಲಸ ಮಾಡಿದ್ರೆ ಕಂಪ್ನಿಗೆ ಭಾಳ ದುಡ್ಡು ಉಳಿತದೆ. ಅದನ್ನು ಬಿಟ್ಬಿಟ್ಟು ಟೆಂಡರ್ ಕೊಡ್ತಾರೆ. ಟೆಂಡರ್ SR ದರಕ್ಕಿಂತ 20% 30% ಜಾಸ್ತಿ ಕೊಟ್ಟು ಅವ್ರು ಕೊಡಬೇಕಾದ್ರೆ ಈ SR ದರದಲ್ಲೇ ನಾವೇ ಕೆಲಸ ಮಾಡ್ತೀವಿ ಅಂತ ಅಂದಾಗ ನಮಗೆ ಕೊಟ್ಟರೆ ಕಂಪ್ನಿಗೂ ದುಡ್ಡು ಉಳಿತದೆ, ನಮ್ಮ ಗ್ರಾಹಕರಿಗೆ ವಿದ್ಯುತ್ ಗುತ್ತಿಗೆದಾರರಿಗೆ ಭಾಳ ಜನಕ್ಕೆ ಕೆಲಸ ಸಿಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ. ಅದನ್ನು ಸರ್ಕಾರ ನಮ್ಮ ಬೇಡಿಕೆಯನ್ನು ನಾವು ಇವತ್ತು ಇಟ್ಟಿದ್ದೀವಿ. ಇವನ್ನೆಲ್ಲ ನಾವು ಸವಿಸ್ತಾರವಾಗಿ ನಮ್ಮ ಸರ್ಕಾರದ ಆದೇಶ ಅಂದರೆ ಸರ್ಕಾರ ಮಿನಿಸ್ಟ್ರ್ ಒಂದು ಆದೇಶದ ಹಿನ್ನೆಲೆಯಲ್ಲಿ MD ಅವರು ಬಂದು ಇವತ್ತು ನಮ್ಮ ಅಹವಾಲುಗಳನ್ನು ಇವಲ್ಲಿ ನಮ್ಮ ಈ ಫ್ರೀಡಮ್ ಪಾರ್ಕಲ್ಲಿ ತಗೊಂಡೋಗಿದ್ದಾರೆ. ಇದರಲ್ಲಿ ಈಡೇರಲಿಲ್ಲ ಅಂತಂದರೆ ಮುಂದಿನ ದಿವಸದಲ್ಲಿ ನಾವು ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಯಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿ ನಿಮ್ಮ ಎಲ್ಲ ಪತ್ರಕರ್ತರಿಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಹೇಳಿದ್ದೀನಿ ಮತ್ತೆ ಸಚಿವರು ಏನೇನು ಬೇಡಿಕೆ ಸರ್? ಸಚಿವರ ಹತ್ರ ಹೇಳ್ಬಿಟ್ಟು ಮಾತಾಡಿ ನಮ್ಮ PRCನಲ್ಲಿ ಏನಿದೆ ತಿದ್ದುಪಡಿಗೆ ಹಾಕ್ತೀವಿ ಅಂತ ಹೇಳಿದೆ. ಸಮಿತಿ ಅಧ್ಯಕ್ಷ